ವಿಪರೀತ ಒತ್ತಡದ ಬದುಕು, ಪೌಷ್ಟಿಕ ಆಹಾರದ ಕೊರತೆಯಿಂದ ಶುಗರ್, ಬಿಪಿ, ಬೊಜ್ಜು, ಗ್ಯಾಸ್ಟ್ರಿಕ್ ನಂತಹ ಆರೋಗ್ಯ ಸಮಸ್ಯೆ. ಹೆಚ್ಚು ಪೋಷಕಾಂಶಯುಕ್ತ ಆಹಾರ ಮತ್ತು ಸಿರಿಧಾನ್ಯಗಳೇ ಇದಕ್ಕೆ ಪರಿಹಾರ. ಮಿಲ್ಲೆಟ್ಸ್ ಚೂರ್ಣಂ ಇಂದಿನ ವೇಗದ ಬದುಕಿಗೆ ಪುರಾತನ ಪೋಷಣೆಯ ಶಕ್ತಿ. ಇದು ಸಿರಿಧಾನ್ಯ, ಡ್ರೈ ಫ್ರೂಟ್ಸ್, ಮೊಳಕೆ ಕಾಳುಗಳು, ಧಾನ್ಯ ಮತ್ತು ಸೀಡ್ಸ್ ಇಂದ ಸಮೃದ್ಧವಾಗಿದೆ. ಬನ್ನಿ ಮತ್ತೆ ಸಾಂಪ್ರದಾಯಿಕ ಸಿರಿಧಾನ್ಯಗಳಿಗೆ ಮರಳೋಣ. ಆರ್ಡರ್ ಮಾಡಲು ಡಿಸ್ಕ್ರಿಪ್ಷನ್ ಬಾಕ್ಸ್ ಮತ್ತು ಪಿನ್ಡ್ ಕಾಮೆಂಟ್ ನಲ್ಲಿ ಲಿಂಕ್ ಇದೆ. ಬಂಧುಗಳೇ ನಮಸ್ಕಾರ, ಹೇಗಿದ್ರೆ ನೀವೆಲ್ಲರೂ? ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ. ಬಂಧುಗಳೇ, ಇತ್ತೀಚಿನ ನನ್ನ ಬಹುತೇಕ ವಿಡಿಯೋಗಳ ಕಮೆಂಟ್ ಬಾಕ್ಸ್ ಅನ್ನ ನಾನು ಚೆಕ್ ಮಾಡಿದಾಗ ಅಲ್ಲಿ ಇರ್ತಿದ್ದಂತ ಹೆಸರು ಒಂದೇ, ಬೆಳ್ತಂಗಡಿಯ ಸುಮಂತ್. ಬಹುತೇಕರು ನಿಮ್ಮಲ್ಲಿ ಕೇಳ್ತಾ ಇದ್ರೆ ಬೆಳ್ತಂಗಡಿ ಸುಮಂತ್ ಪ್ರಕರಣಕ್ಕೆ ಸಂಬಂಧಪಟ್ಟಾಗ ಮಾತಾಡಿ ಒಂದಷ್ಟು ವಿಚಾರವನ್ನ ಜನರಿಗೆ ತಿಳಿಸುವಂತ ಕೆಲಸವನ್ನ ಮಾಡಿ ಅಂತ ಹೇಳಿ. ಅದರ ಆಚೆಗೆ ಈ ಪ್ರಕರಣ ಕರಾವಳಿ ಭಾಗದಲ್ಲಿ ವಿಪರೀತವಾಗಿ ಸದ್ದು ಮಾಡ್ತಾ ಇದೆ. ಕರಾವಳಿ ಭಾಗದ ಜನ ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಮಾತಾಡೋದಕ್ಕೆ ಶುರು ಮಾಡ್ಕೊಂಡಿದ್ದಾರೆ. ಯಾಕಂದ್ರೆ ಈ ಪ್ರಕರಣದಲ್ಲಿ ಸಾಕಷ್ಟು ನಿಗೂಢತೆ ಇದೆ. ಪೊಲೀಸರಿಗೂ ಕೂಡ ಸವಾಲಾಗಿರುವಂಥ ಒಂದಷ್ಟು ವಿಚಾರಗಳಿದ್ದಾವೆ. ಈ ಪ್ರಕರಣ ನಡೆದಿದ್ದು ಜನವರಿ 14ನೇ ತಾರೀಕು. ಇವತ್ತು ಅಂದಾಗ ವಾರದ ಮೇಲಾಯಿತು. ಆದರೆ ತನಿಖೆಯಲ್ಲಿ ಹೇಳಿಕೊಳ್ಳುವಂಥ ವಿಚಾರಗಳು ಯಾವುದೂ ಕೂಡ ಬಯಲಾಗಿಲ್ಲ. ಪೊಲೀಸರು ಗೌಪ್ಯವಾಗಿ ತನಿಖೆಯನ್ನು ಮಾಡ್ತಿದ್ದಾರೆ. ಒಂದಷ್ಟು ವಿಚಾರವನ್ನು ಗೌಪ್ಯವಾಗಿ ಇಟ್ಟಿರಬಹುದು. ಸದ್ಯದಲ್ಲೇ ಆರೋಪಿಗಳನ್ನು ಬಂಧಿಸಬಹುದು, ಗೊತ್ತಿಲ್ಲ. ಆದರೆ ಸದ್ಯಕ್ಕೆ ಕಣ್ಣಿಗೆ ಕಾಣುವಂತೆ ತನಿಖೆಯಲ್ಲಿ ಅಂತಹ ಬೆಳವಣಿಗೆ ಯಾವುದೂ ಕೂಡ ಆಗ್ತಾ ಇಲ್ಲ. ಈ ಕಾರಣಕ್ಕಾಗಿ ಜನರಿಗೆ ಸಹಜವಾಗಿ ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಕುತೂಹಲ ಜಾಸ್ತಿ ಆಗ್ತದೆ. ಜೊತೆಗೆ ಇಲ್ಲಿ ಕೊಲೆಯಾದಂಥ ಬಾಲಕನ ವಯಸ್ಸೇನಪ್ಪಾ ಅಂದ್ರೆ ಒಂದು 13ರಿಂದ 14 ವಯಸ್ಸಿನ ಆಸುಪಾಸು, ಅಥವಾ 9ನೇ ಕ್ಲಾಸ್ ಓದ್ತಾ ಇದ್ದಂಥವನು. ದೊಡ್ಡವರಾದ್ರೆ ಯಾರ್ದು ಜೊತೆಗೆ ದ್ವೇಷ ಇತ್ತೇನೋ, ಸಾಲದ ವಿಚಾರ ಗಲಾಟೆ ಇತ್ತೇನೋ, ಅಥವಾ ಇನ್ನೇನೋ ಇತ್ತೇನೋ ಅಂತ ಹೇಳ್ಬೋದಿತ್ತು. ಆದರೆ 9ನೇ ಕ್ಲಾಸ್ ಬಾಲಕನ ಮೇಲೆ ಅದು ಯಾರಿಗೆ ದ್ವೇಷ ಇರೋದಕ್ಕೆ ಸಾಧ್ಯ? ಅಥವಾ ಆತನ ಮೇಲೆ ಕೊಲೆ ಮಾಡುವಂಥ ಸಿಟ್ಟು ಯಾರಿಗೆ ಬರೋದಕ್ಕೆ ಸಾಧ್ಯ? ಇದೇ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಇರುವಂತ ಒಂದಷ್ಟು ನಿಗೂಢವಾದಂಥ ವಿಚಾರಗಳು. ಏನು ಪ್ರಕರಣ? ಈ ವಿವರವನ್ನ ಈ ವಿಡಿಯೋದಲ್ಲಿ ಗಮನಿಸ್ತಾ ಹೋಗೋಣ. ಬಂಧುಗಳೇ, ಒಂದು ಕುಟುಂಬ ಮೂಲತಃ ಕಾಸರಗೋಡು ಭಾಗದವರು. ಅವರು ಕಾಸರಗೋಡು ಸದ್ಯ ಕೇರಳದಲ್ಲಿ ಇದೆ. ಕಾಸರಗೋಡಿಂದ ಒಂದಷ್ಟು ವರ್ಷಗಳ ಹಿಂದೆ, ಬಹಳ ವರ್ಷ ಆಯಿತು, ಅವರು ಸೀದಾ ಬಂದು ಈ ಬೆಳ್ತಂಗಡಿ ತಾಲೂಕು ವ್ಯಾಪ್ತಿಯ ಗೇರುಕಟ್ಟೆ ಎನ್ನುವಂಥ ಪ್ರದೇಶದ ಬಳಿ ಅವರು ವಾಸ ಮಾಡ್ತಿರ್ತಾರೆ. ಕೃಷಿಯನ್ನು ನಂಬಿಕೊಂಡಿರುವಂಥ ಕುಟುಂಬ. ಆ ದಂಪತಿಗೆ 3 ಜನ ಮಕ್ಕಳಿದ್ರು. ಅದರಲ್ಲಿ ಎರಡನೆಯವನು ಈ ಸುಮಂತ್ ಎನ್ನುವಂಥ ಬಾಲಕ. ವಯಸ್ಸು ನಾನು ಆಗ್ಲೇ ಹೇಳಿದಾಗೆ 13ರಿಂದ 14 ಆಸುಪಾಸು. ಗೇರುಕಟ್ಟೆಯ ಪ್ರೌಢಶಾಲೆಯಲ್ಲಿ ಆತ ಓದ್ತಾ ಇದ್ದಂಥವನು. ಪ್ರತಿಭಾನ್ವಿತ ವಿದ್ಯಾರ್ಥಿ, ಓದಿನಲ್ಲಿ ಬಹಳ ಮುಂದೆ ಇದ್ದ. ಗುಜರಾತ್ನಲ್ಲಿ ನಡೆಯುವಂಥ ಸೈನ್ಸ್ ಫೇರ್ಗೂ ಕೂಡ ಆತ ಸೆಲೆಕ್ಟ್ ಆಗಿದ್ದ. ಆತ ಹೊರಡೋದಿಕ್ಕೂ ಕೂಡ ಒಂದಷ್ಟು ಸಿದ್ಧತೆ ಎಲ್ಲವನ್ನು ಕೂಡ ಮಾಡಿಕೊಳ್ತಾ ಇದ್ದ. ಇಡೀ ಊರು ಆತನಿಗೆ ಆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಶುಭಾಶಯವನ್ನು ತಿಳಿಸ್ತಾ ಇತ್ತು. ಅಷ್ಟರ ಮಟ್ಟಿಗೆ ಪ್ರತಿಭಾನ್ವಿತ ವಿದ್ಯಾರ್ಥಿ, ಸೈಂಟಿಸ್ಟ್ ಆಗಬೇಕು ಅಂತ ಕನಸನ್ನ ಕಾಣ್ತಾ ಇದ್ದ. ಸಾಕಷ್ಟು ಸೈನ್ಸ್ಗೆ ಸಂಬಂಧಪಟ್ಟಂತ ಪ್ರಾಜೆಕ್ಟ್ಗಳೆಲ್ಲವನ್ನೂ ಕೂಡ ಮಾಡ್ತಾ ಇದ್ದ. ಹೀಗಿದ್ದಂಥ ವಿದ್ಯಾರ್ಥಿ ಇನ್ನೊಂದು ಆತನಿಗೆ ಅಭ್ಯಾಸ ಇತ್ತು. ಆತ ಧನು ಪೂಜೆಗೆ ಹೋಗ್ತಾ ಇದ್ದ, ಅಥವಾ ಧನುರ್ಮಾಸ ಪೂಜೆಗೆ ಹೋಗ್ತಾ ಇದ್ದ. ಆತನ ಮನೆಯಿಂದ ಸ್ವಲ್ಪ ದೂರದಲ್ಲಿ ದುರ್ಗಾ ಪರಮೇಶ್ವರಿ ದೇವಸ್ಥಾನ ಇತ್ತು. ಅಲ್ಲಿಗೆ ಪ್ರತಿ ವಾರವೂ ಕೂಡ ಆತ ವಿಶೇಷವಾದಂಥ ಪೂಜೆಗೆ ಹೋಗ್ತಾ ಇದ್ದಂಥ ಬಾಲಕ. ಜನವರಿ 14ನೇ ತಾರೀಕು ಏನಾಗುತ್ತೆ ಅಂದ್ರೆ, ಆತ ಹಿಂದಿನ ದಿನವೇ ಬೆಳಗ್ಗೆ ಮುಂಚೆ ಪೂಜೆಗೆ ಹೋಗಬೇಕು ಎನ್ನುವ ಕಾರಣಕ್ಕಾಗಿ ಬಟ್ಟೆ ಎಲ್ಲವನ್ನೂ ಕೂಡ ತೆಗೆದು ಮನೆಯಲ್ಲಿ ಒಂದು ಕಡೆ ಇಟ್ಕೊಂಡಿರ್ತಾನೆ. ಬೆಳಗ್ಗೆ ಮನೆಯಲ್ಲಿ ಯಾರಿಗೂ ಕೂಡ ಡಿಸ್ಟರ್ಬ್ ಮಾಡದೆ ದೇವಸ್ಥಾನಕ್ಕೆ ಹೋಗಬೇಕು ಎನ್ನುವಂಥ ಉದ್ದೇಶದಿಂದ. ಅದೇ ಪ್ರಕಾರವಾಗಿ 14ನೇ ತಾರೀಕು ಬೆಳಿಗ್ಗೆ ಹೆಚ್ಚು ಕಡಿಮೆ ಒಂದು 4:45 ಸುಮಾರಿಗೆ ಮನೆಯಿಂದ ಆತ ಸದ್ದಿಲ್ಲದಂತೆ ಬಟ್ಟೆಯನ್ನ ತೊಟ್ಟು ದೇವಸ್ಥಾನದ ಕಡೆಗೆ ಹೋಗ್ತಾನೆ. ಆತ ಮನೆಯಿಂದ ಒಂದು 500 ಮೀಟರ್ ಮುಂದೆ ಬಂದಿರ್ತಾನೆ ಅಷ್ಟೇ. ಒಂದು ಸ್ವಲ್ಪ ದೂರದಲ್ಲಿ ಆತ ತನ್ನ ಸೈಕಲ್ ಅನ್ನು ನಿಲ್ಲಿಸ್ತಾ ಇರ್ತಾನೆ. ಯಾಕಂದ್ರೆ ಮೇಲ್ಗಡೆ ಸೈಕಲ್ನ ತಗೊಂಡು ಬರೋದಕ್ಕೆ ಸಾಧ್ಯ ಆಗ್ತಿರಲಿಲ್ಲ. ಹೀಗಾಗಿ ಸ್ವಲ್ಪ ದೂರದಲ್ಲಿ ಸೈಕಲ್ ನಿಲ್ಲಿಸಿ ಆ ಸೈಕಲ್ ಮೂಲಕ ಆತ ಸ್ಕೂಲಿಗೆ ಅಥವಾ ಬೇರೆ ಎಲ್ಲಾದ್ರೂ ಹೋಗ್ಬೇಕು, ಅಲ್ಲೆಲ್ಲ ಕಡೆಗಳಲ್ಲೂ ಕೂಡ ಹೋಗ್ತಾ ಇದ್ದ. ಒಮ್ಮೊಮ್ಮೆ ಫ್ರೆಂಡ್ಸ್ ಕೂಡ ಬರ್ತಾ ಇದ್ರು. ಈತ ಪೂಜೆಗೆ ಹೋಗುವ ಸಂದರ್ಭದಲ್ಲಿ ಏನಾಗ್ತಾ ಇತ್ತು ಅಂದ್ರೆ, ಮನೆಯಿಂದ 500 ಮೀಟರ್ ದೂರ ಆದ ನಂತರ ಆತ ಸೈಕಲ್ ಎಲ್ಲಿ ನಿಲ್ಸಿರ್ತಾನೆ ಅಲ್ಲಿಗೆ ಆತನ ಫ್ರೆಂಡ್ಸ್ ಒಂದು 2-3 ಜನ ಅಲ್ಲಿಗೆ ಬರ್ತಾ ಇದ್ರು. ಯಾಕಂದ್ರೆ ಬೆಳಗ್ಗೆ ಮುಂಚೆ ಸ್ವಲ್ಪ ಕತ್ಲೆ ಇರ್ತಾ ಇತ್ತಲ್ಲ, ಅಲ್ಲಿ ಕಾಡು ಪ್ರಾಣಿಗಳೇನಾದ್ರೂ ಬರ್ಬೋದು ಅಥವಾ ಈತನಿಗೆ ಭಯ ಆಗ್ಬೋದು ಎನ್ನುವ ಕಾರಣಕ್ಕಾಗಿ ಅವ್ರು ಬರ್ತಾ ಇದ್ರು. ಅವ್ರು ಬಂದು ಈತನ ಜೊತೆಗೆ ಹೋಗ್ತಾ ಇದ್ರು ಅಥವಾ ಈತನನ್ನ ಕರ್ಕೊಂಡು ಹೋಗ್ತಾ ಇದ್ರು. ಅವತ್ತಿನ ದಿನವೂ ಏನಾಗಿದೆ ಅಂದ್ರೆ, ಫ್ರೆಂಡ್ಸ್ ಬಂದು ಅಲ್ಲಿ ಕಾಯ್ತಾ ಇದ್ರು. 2-3 ಬಂದು ಅಲ್ಲಿ ಕಾಯ್ತಾ ಇದ್ರು. ಈತ ಮನೆಯಿಂದ ಹೊರಟಿದ್ದಾನೆ ಬೆಳಗ್ಗೆ ಮುಂಚೆ 4:45 ಸುಮಾರಿಗೆ. ಅದಾದ ಬಳಿಕ ಆತನ ಫ್ರೆಂಡ್ಸ್ ಒಂದಷ್ಟು ಹೊತ್ತುಗಳ ಕಾಲ ವೆಯ್ಟ್ ಮಾಡಿದ್ದಾರೆ. ಆದರೆ ಈತ ಬರದಂತ ಕಾರಣಕ್ಕಾಗಿ ಇವತ್ತಿನ ಎಚ್ಚರ ಆಗಿಲ್ವೋ ಅಥವಾ ಬಂದಿಲ್ಲ ಎನ್ನುವ ಕಾರಣಕ್ಕಾಗಿ ಅವರು ತಮ್ಮ ಪಾಡಿಗೆ ತಾವು ದೇವಸ್ಥಾನಕ್ಕೆ ಹೋಗಿದ್ದಾರೆ. ಆಗಿ ಅವರು ಮನೆಗೆ ಹೋದಂಥ ಸಂದರ್ಭದಲ್ಲಿ ಈತನ ತಾಯಿಗೆ ಫೋನ್ ಮಾಡಿದ್ದಾರೆ. ಆಂಟಿ ಬಂದಿಲ್ಲ ಇವನು, ನಿಮ್ಮ ಮಗ ಸುಮಂತ್, ಯಾವ ಕಾರಣಕ್ಕಾಗಿ? ನಾವು ದೇವಸ್ಥಾನಕ್ಕೆ ಹೋಗಿ ಬಂದ್ವಿ ಅಂತೇಳಿ. ತಾಯಿಗೆ ಶಾಕ್ ಆಗಿದೆ. ಇಲ್ಲ, ಆತ ಪೂಜೆಗೆ ಹೋಗಿದ್ದ ಮನೆಯಿಂದ ಬೆಳಗ್ಗೆ ಮುಂಚೆ, ಆತ ಮನೆಯಲ್ಲೂ ಇಲ್ಲ, ಅಲ್ಲಿಗೆ ಬಂದಿಲ್ವಾ? ಹಾಗಾದ್ರೆ ಮನೆಗೂ ಕೂಡ ವಾಪಸ್ ಬಂದಿಲ್ಲ ಅಂತ ಹೇಳಿ ಸಹಜವಾಗಿ ಮನೇಲಿ ಎಲ್ರಿಗೂ ಕೂಡ ಒಂದು ರೀತಿಯಲ್ಲಿ ತಳಮಳ, ಆತಂಕ ಎಲ್ಲವೂ ಕೂಡ ಶುರುವಾಗಿದೆ. ಬೆಳಗ್ಗೆ ಮುಂಚೆ ಮನೆಯಿಂದ ದೇವಸ್ಥಾನಕ್ಕೆ ಹೊರಟಂತವನು ದೇವಸ್ಥಾನಕ್ಕೂ ಹೋಗಿಲ್ಲ, ಮನೆಗೂ ವಾಪಸ್ ಬಂದಿಲ್ಲ ಅಂದ್ರೆ ಏನು ಕತೆ ಅಂತ ಹೇಳಿ
ತಕ್ಷಣಕ್ಕೆ ಇನ್ನೇನೋ ಆಗಿದೆ ಎನ್ನುವಂಥ ತೀರಾ ಆತಂಕ ಯಾರಿಗೂ ಶುರುವಾಗಿಲ್ಲ, ಎಲ್ಲೋ ಹೋಗಿರಬೇಕು, ಎಲ್ಲೋ ಬೇರೆ ಕಡೆ ಎಲ್ಲೋ ಹೋಗಿ ಹೀಗಾಗಿದ್ರೆ ಸಹಜವಾಗಿ ಆತಂಕ ಆಗ್ತೈತೆ ಏನಾಗಿರ್ಬೋದು ಅಂತ ಹೇಳಿ. ಆದರೆ ಮನೆಯಿಂದ ಹೊರಟಿದ್ನಲ್ಲ, ಹೀಗಾಗಿ ತಕ್ಷಣಕ್ಕೆ ತೀರಾ ಆತಂಕ ಆಗಿಲ್ಲ. ಆದರೂ ಕೂಡ ಸಣ್ಣದಾಗಿ ಒಂದು ಭಯ, ಅಂಜಿಕೆ ಎಲ್ಲವೂ ಕೂಡ ಇರುತ್ತೆ. ಹೀಗಾಗಿ ಎಲ್ಲರೂ ಕೂಡ ಹುಡುಕಾಟವನ್ನು ಆರಂಭಿಸಿ ಬಿಡ್ತಾರೆ. ಬೇರೆ ಬೇರೆ ಕಡೆಗಳು ಸರ್ಚ್ ಮಾಡೋದಕ್ಕೆ ಶುರು ಮಾಡ್ಕೊಳ್ತಾರೆ. ಅಲ್ಲಿ ಹೋಗಿರ್ಬೋದು, ಇಲ್ಲಿ ಹೋಗಿರ್ಬೋದು ಅಂತೇಳಿ ಕಾಲ್ ಮಾಡೋದಕ್ಕೆ ಶುರು ಮಾಡ್ಕೊಳ್ತಾರೆ. ಆದರೆ ಆತನಿಗೆ ಸಂಬಂಧಪಟ್ಟ ಹಾಗೆ ಯಾವುದೇ ಸುಳಿವು ಕೂಡ ಸಿಗೋದಿಲ್ಲ. ಹೀಗಿದ್ದಾಗಲೇ ಏನಾಗ್ಬಿಡುತ್ತೆ ಅಂದ್ರೆ, ಮನೆಯಿಂದ ಒಂದು 500 ಮೀಟರ್ ದೂರದಲ್ಲಿ, ಬಹಳ ದೂರ ಇಲ್ಲ, ಒಂದು 500 ಮೀಟರ್ ದೂರದಲ್ಲಿ ಒಂದು ಕೆರೆ ಇದೆ. ಕೆರೆಯ ಪಕ್ಕದಲ್ಲಿ ಒಂದು ಪಂಪ್ ಹೌಸ್ ಇದೆ. ಅದರ ಪಕ್ಕದಲ್ಲಿ ಒಂದು ಕಲ್ಲಿನ ಮೇಲೆ ರಕ್ತದ ಕಲೆ ಇರುತ್ತೆ. ಸ್ವಲ್ಪ ದೂರದಲ್ಲೂ ಕೂಡ ಒಂದಷ್ಟು ರಕ್ತದ ಕಲೆಗಳೆಲ್ಲವೂ ಕೂಡ ಬಿದ್ದಿರುತ್ತೆ ಅಥವಾ ರಕ್ತ ಚೆಲ್ಲಿದ ರೀತಿಯಲ್ಲಿ ಇರುತ್ತೆ. ಆಗ ಮನೆಯವರಿಗೆ ಆತಂಕ ಶುರುವಾಗಬಿಡುತ್ತೆ. ಪೊಲೀಸರ ಗಮನಕ್ಕೆ ತರ್ತಾರೆ. ಪೊಲೀಸರು ಕೂಡ ತಕ್ಷಣಕ್ಕೆ ಇದೊಂದು ಅಸಹಜ ಸಾವು ಎನ್ನುವ ರೀತಿಯಲ್ಲಿ ಪ್ರಕರಣವನ್ನು ಕೂಡ ದಾಖಲಿಸಿಕೊಳ್ತಾರೆ. ಅದಾದ ನಂತರ ಕೆರೆಯಲ್ಲೇ ಏನಾದರೂ ಇರಬಹುದು ಎನ್ನುವಂಥ ಡೌಟ್ ಬರುತ್ತೆ. ಹೀಗಾಗಿ ಫೈರ್ ಇಂಜಿನಿಯರ್ ಅವರೆಲ್ಲರೂ ಕೂಡ, ಅಗ್ನಿಶಾಮಕ ದಳ ಸಿಬ್ಬಂದಿ ಅವರೆಲ್ಲರೂ ಕೂಡ ಬಂದ ಬಳಿಕ ಕೆರೆಯಲ್ಲಿ ಈತನ ದೇಹ ಪತ್ತೆಯಾಗುತ್ತೆ ಬೆಳಗ್ಗೆ ಮುಂಚೆ 11 ಗಂಟೆಯ ಸುಮಾರಿಗೆ. ತಕ್ಷಣ ಕೆಲವರು ಭಾವಿಸಿದ್ದೇನಪ್ಪ ಅಂದ್ರೆ, ಒಂದು, ಅಲ್ಲಿ ಯಾವುದಾದ್ರೂ ನಾಯಿ ಬೆಳಗ್ಗೆ ಮುಂಚೆ ಈ ತರ ಗೊತ್ತಾಗದೆ ಅಟ್ಟಿಸ್ಕೊಂಡು ಬಂದಿರಬಹುದು ಅಂತ. ನಾಯಿ ಅಂದ್ರೆ ಅಲ್ಲಿ ಎಲ್ರಿಗೂ ಗುರ್ತಿರುವಂತ ನಾಯಿಗಳೇ ಇರ್ತವೆ. ಆದ್ರೆ ಬೆಳಗ್ಗೆ ಮುಂಚೆ ಆಗಿರುವ ಕಾರಣಕ್ಕೆ ಅಟ್ಟಿಸ್ಕೊಂಡು ಬಂದಿರಬಹುದು. ಹೀಗಾಗಿ ಆತ ಹೆದರಿ ಓಡಿ ಏನಾದ್ರೂ ಕೆರೆಗೆ ಬಿದ್ದಿರಬಹುದು ಎನ್ನುವಂತ ಡೌಟ್ ಬರುತ್ತೆ. ಇಲ್ಲ ಅಂತ ಅದ್ರಲ್ಲಿ ಕಾಡು ಹಂದಿಗಳ ಕಾಟ ಇತ್ತಂತೆ ಆಗಾಗ, ಹೀಗಾಗಿ ಕಾಡು ಹಂದಿಗಳೇನಾದ್ರೂ ಅಟ್ಯಾಕ್ ಮಾಡಿರಬಹುದಾ ಅಂತ. ಆಗಾಗ ಚಿರತೆಗಳು ಬರ್ತಾ ಇದ್ವಂತೆ, ಹೀಗಾಗಿ ಚಿರತೆಗಳೇನಾದ್ರೂ ದಾಳಿ ಮಾಡಿರಬಹುದಾ ಎನ್ನುವಂತ ಆತಂಕ ಎಲ್ರಿಗೂ ಕೂಡ ಇದ್ದಿರುತ್ತೆ. ಒಂದು, ಚಿರತೆ ದಾಳಿ ಮಾಡಿದ್ರೆ ಆತನ ಮೈ ಪರಿಚಿತ ಗಾಯ ಇರುತ್ತೆ. ಇಲ್ಲ ಅಂತಂದ್ರೆ ಚಿರತೆಗೆ ಹೆದರಿ ಆತನೇ ಹೋಗಿ ಏನಾದ್ರೂ ಕೆರೆಗೆ ಬಿದ್ದಿರಬಹುದು. ಈ ರೀತಿಯಲ್ಲಿ ಒಂದಷ್ಟು ಅನುಮಾನ ಇಂಥದ್ದೆಲ್ಲವೂ ಕೂಡ ಸಹಜವಾಗಿ ಇದ್ದೇ ಇರುತ್ತೆ. ಪೊಲೀಸರು ಕೂಡ ಆರಂಭದಲ್ಲಿ ಹಾಗೆ ಅಂದ್ಕೊಂಡಿರ್ತಾರೆ. ಅದೇ ನಿಟ್ಟಿನಲ್ಲಿ ಪೊಲೀಸರು ಕೂಡ ತನಿಖೆಯನ್ನ ಮಾಡ್ತಿರ್ತಾರೆ. ಯಾವುದೋ ಕಾಡು ಪ್ರಾಣಿಗಳು ದಾಳಿ ಮಾಡಿರಬಹುದು, ಹಾಗೆ ಹೆದರಿ ಹೋಗಿ ಆತ ಕೆರೆಗೆ ಬಿದ್ದಿರಬಹುದು ಅಂತ ಹೇಳಿ. ಅದಾದ ಬಳಿಕ ಆತನ ದೇಹವನ್ನ ಚೆಕ್ ಮಾಡಿದಂತಹ ಸಂದರ್ಭದಲ್ಲಿ ಗೊತ್ತಾದಂತಹ ಸಂಗತಿ ಏನಪ್ಪಾ ಅಂದ್ರೆ, ಅಥವಾ ಪೋಸ್ಟ್ ಮಾರ್ಟಮ್ನ ಪ್ರಾಥಮಿಕ ವರದಿಯಲ್ಲಿ ಗೊತ್ತಾದಂತ ಸಂಗತಿ ಅಂದ್ರೆ, ಆತನ ದೇಹದ ಮೇಲೆ ಚಿರತೆ ಮಗದೊಂದು ಕಾಡು ಪ್ರಾಣಿ ಪರಿಚಿತ ಗಾಯ ಅಂತದ್ದು ಯಾವುದು ಕೂಡ ಇರೋದಿಲ್ಲ. ಆದರೆ ಆತನ ತಲೆಯ ಹಿಂಬದಿಯಲ್ಲಿ ರಾಡಿನಿಂದಲೋ ಅಥವಾ ಕತ್ತಿಯಿಂದಲೋ ಬಲವಾಗಿ ಹೊಡೆದಂತ ಒಂದಷ್ಟು ಗುರುತುಗಳೆಲ್ಲವೂ ಕೂಡ ಇತ್ತು, ತಲೆಯ ಹಿಂಭಾಗದಲ್ಲಿ ಹಾಗೆ ತಲೆಯ ಮುಂಭಾಗದಲ್ಲಿ. ಆಗ ಪೊಲೀಸರಿಗೆ ಆರಂಭಿಕ ಹಂತದಲ್ಲಿ ಗೊತ್ತಾದಂತ ಸಂಗತಿ ಏನಪ್ಪಾ ಅಂದ್ರೆ, ಹಾಗೆ ಪೋಸ್ಟ್ ಮಾರ್ಟಮ್ ನಲ್ಲಿ ಇನ್ನೊಂದು ಸಂಗತಿಯೂ ಕೂಡ ಬಯಲಾಗುತ್ತೆ. ಆತ ಕೆರೆಗೆ ಆತನ ದೇಹ ಪ್ರವೇಶಿಸುವ ಸಂದರ್ಭದಲ್ಲಿ ಆತನಿಗೆ ಜೀವ ಇತ್ತು. ಕೆರೆಯ ಒಳಗಡೆ ಹೋದ್ಮೇಲೆ ಆತನ ಪ್ರಾಣ ಹೋಗಿದೆ. ಅಂದ್ರೆ ಪೊಲೀಸರಿಗೆ ಒಂದು ಹಂತಕ್ಕೆ ಕ್ಲಾರಿಟಿ ಸಿಗುತ್ತೆ, ಯಾರೋ ಏನೋ ಆತನ ತಲೆಗೆ ಹೊಡೆದಿದ್ದಾರೆ. ಅದಾದ ಬಳಿಕ ಆತ ಜೀವ ಇದ್ದಂತ ಸಂದರ್ಭದಲ್ಲಿ ಆತನ ದೇಹವನ್ನ ತಗೊಂಡು ಬಂದು ಈ ಪಾಂಡ್ ಅಂದ್ರೆ ಕೆರೆಗೆ ಆತನ ದೇಹವನ್ನ ಹಾಕಿದ್ದಾರೆ ಎನ್ನುವಂತ ಸಂಗತಿ ಗೊತ್ತಾಗುತ್ತೆ. ಪೊಲೀಸರು ತಕ್ಷಣವೇ ತನಿಖೆಯನ್ನು ಚುರುಕುಗೊಳಿಸ್ತಾರೆ. ಡಿವೈಎಸ್ಪಿ ನೇತೃತ್ವದಲ್ಲಿ 4 ತಂಡವನ್ನು ಕೂಡ ತನಿಖೆಗೋಸ್ಕರ ರಚನೆಯನ್ನ ಮಾಡಲಾಗುತ್ತೆ. ಅದಾದ ಬಳಿಕ ತನಿಖೆ ಎಲ್ಲವೂ ಕೂಡ ಚುರುಕಾಗ್ತಾ ಹೋಗುತ್ತೆ. ಆಗ ಪೊಲೀಸರಿಗೆ ಒಂದಷ್ಟು ಸವಾಲಿನ ಸಂಗತಿಗಳೆಲ್ಲವೂ ಕೂಡ ಗೊತ್ತಾಗುತ್ತೆ. ಯಾಕಂದ್ರೆ ಅಲ್ಲಿ ಸುತ್ತಮುತ್ತ CC ಕ್ಯಾಮ್ರಾಗಳು ಸರಿಯಾದ ರೀತಿಯಲ್ಲಿ ಇರೋದಿಲ್ಲ. ಅಲ್ಲಿ ಪ್ರತ್ಯಕ್ಷದರ್ಶಿಗಳು ಅಂತ ಬೆಳಗ್ಗೆ ಮುಂಚೆ ಯಾರು ಕೂಡ ಇರೋದಿಲ್ಲ. ಈತ ಬೆಳಗ್ಗೆ ಮುಂಚೆ ಮನೆಯಿಂದ ಹೋಗಿದ್ದನ್ನು ಯಾರು ನೋಡಿಲ್ಲ. ಆತ ಇನ್ಯಾರನ್ನು ಮೀಟ್ ಕೂಡ ಆಗಿಲ್ಲ. ಅಂದ್ರೆ ಮನೆಯಿಂದ ಹೋಗ್ತಿದ್ದಂತೂ ಹೌದು ಆತ, ಅದು ಮಾತ್ರ ಗೊತ್ತು ಅನ್ನೋದು ಬಿಟ್ರೆ, ಮನೆಯಲ್ಲಿ ಆತ ಇಲ್ಲ ಅನ್ನೋದೊಂದು ಗೊತ್ತು ಅನ್ನೋದು ಬಿಟ್ರೆ, ಆತ ಮನೆಯಿಂದ ಹೋಗಿದ್ದನ್ನು ಯಾರು ನೋಡಿಲ್ಲ. ಆತ ಎಲ್ಲಿ ಹೋದ ಅನ್ನೋದು ಯಾರಿಗೂ ಕೂಡ ಗೊತ್ತಿಲ್ಲ. ಒಟ್ಟಾರೆಯಾಗಿ ಆತನ ದೇಹ ಮಾತ್ರ ಕೆರೆಯಲ್ಲಿ ಸಿಕ್ಕಿದೆ. ಒಂದಷ್ಟು ರಕ್ತದ ಕಲೆಗಳು ಮಾತ್ರ ಮೇಲ್ಗಡೆ ಇದೆ. ಆತನ ತಲೆಗೆ ಬಲವಾದಂತ ಪೆಟ್ಟು ಬಿದ್ದಿದ್ದು ಮಾತ್ರ ಇದೆ. ಅದರ ಆಚೆಗೆ ಯಾವ ವಿಚಾರಗಳು, ಯಾವ ಸುಳಿವು ಕೂಡ ಪೊಲೀಸರಿಗೆ ಆರಂಭಿಕ ಹಂತದಲ್ಲಿ ಸಿಗಲೇ ಇಲ್ಲ. ಅದಾದ ಬಳಿಕ ಪೊಲೀಸರು ಇನ್ನಷ್ಟು ತನಿಖೆಯನ್ನು ಚುರುಕುಗೊಳಿಸ್ತಾರೆ. ಕುಟುಂಬ ಸದಸ್ಯರು, ಸಂಬಂಧಿಕರು, ಹೀಗೆ ಯಾರ್ಯಾರನ್ನ ತನಿಖೆಯನ್ನು ಮಾಡೋದಕ್ಕೆ ಸಾಧ್ಯವೋ ಅವರೆಲ್ಲರೂ ಕೂಡ ಕರ್ಕೊಂಡು ಹೋಗಿ ಗೌಪ್ಯವಾಗಿ ಅವರ ತನಿಖೆಯನ್ನು ಕೂಡ ನಡೆಸ್ತಾರೆ. ಬೇರೆ ಬೇರೆ ಆಂಗಲ್ಗಳಲ್ಲಿ, ಅಂದ್ರೆ ಈ ಕುಟುಂಬದ ಮೇಲೆ ಯಾರಿಗಾದ್ರೂ ದ್ವೇಷ ಇದೆಯಾ, ಈ ಕುಟುಂಬದ ಮೇಲೆ ಯಾರಾದ್ರೂ ಸೇಡನ್ನ ತೀರಿಸ್ಕೊಳ್ಳೋದಕ್ಕೆ ಬಯಸಿದ್ರ, ಈತನನ್ನ ಸಾಯಿಸಿ ಆ ಕುಟುಂಬಕ್ಕೆ ಮಾನಸಿಕವಾಗಿ ಹಿಂಸೆಯನ್ನ ಕೊಡಬೇಕು ಅಂತ ಯಾರಾದ್ರೂ ಯೋಜನೆಯನ್ನು ರೂಪಿಸಿದ್ರ, ಅಥವಾ ಈ ಬಾಲಕನ ಮೇಲೆ ಯಾರಿಗಾದ್ರೂ ದ್ವೇಷ ಇತ್ತ, ಅಂದ್ರೆ ಈ ಹುಡುಗರ ವಿಚಾರದಲ್ಲಿ ಏನಾದ್ರೂ ವೈಷಮ್ಯ ಇತ್ತ, ಈ ಸಣ್ಣ ಮಕ್ಕಳು ಏನಾದ್ರೂ ಗಲಾಟೆ ಮಾಡ್ಕೊಂಡಿದ್ರ. ಅಂದ್ರೆ ಹಿಂದೆ ಏನಾಗ್ತಿತ್ತು ಅಂದ್ರೆ ಸಣ್ಣ ಮಕ್ಕಳು ಗಲಾಟೆ ಮಾಡ್ಕೊಂಡ್ರು ಕೂಡ ಅದು ಕೊಲೆಯ ಹಂತಕ್ಕೆಲ್ಲ ಹೋಗ್ತಾ ಇರಲಿಲ್ಲ. ಆದ್ರೆ ಈಗ ಮಕ್ಕಳು ವೆಬ್ ಸೀರೀಸ್ ಅದು ಇದು ನೋಡೋದ್ರಿಂದ ಮಕ್ಕಳು ಕೂಡ ಈಗ ಬೇರೆ ಹಂತಕ್ಕೆ ಹೋಗ್ಬಿಡ್ತಾರೆ. ಇತ್ತೀಚೆಗೆ ಯಾವುದೋ ಒಂದು ಇನ್ಸಿಡೆಂಟ್ ನೋಡಿದ್ವಿ, 9ನೇ ಕ್ಲಾಸ್ ಹುಡುಗನೇ ಕೊಲೆ ಮಾಡಿಬಿಟ್ಟಿದ್ದ. ಹೀಗಾಗಿ ಪೊಲೀಸರಿಗೆ ಇದರಲ್ಲೂ ಕೂಡ ಒಂದು ಡೌಟ್ ಇತ್ತು, ಈತನ ಫ್ರೆಂಡ್ಸ್ ಜೊತೆಗೆ ಏನಾದರೂ ಗಲಾಟೆ ಆಗಿತ್ತಾ, ಅವ್ರ ಜೊತೆಗೆ ಏನಾದರೂ ವೈಷಮ್ಯ ಇತ್ತಾ, ಈತ ಬೆಳಗ್ಗೆ ಮುಂಚೆ ಬರ್ತಾನೆ ಅನ್ನೋದು ಗೊತ್ತಿದ್ದು ಕಾದಿದ್ದು ಈ ರೀತಿಯಾಗಿ ಯಾರಾದರೂ ಮಾಡಿದ್ರ. ಈ ಎಲ್ಲ ಆಂಗಲ್ಗಳಲ್ಲೂ ಕೂಡ ಪೊಲೀಸರು ತನಿಖೆಯನ್ನು ಆರಂಭಿಸ್ತಾರೆ. ಆದ್ರೆ ಇಲ್ಲಿಯವರೆಗೂ ಕೂಡ ಇಂಥದ್ದೇ ಆಂಗಲ್ ಅನ್ನೋದು ಬಹಿರಂಗವಾಗಿ ಪೊಲೀಸರು ಯಾವುದೂ ಕೂಡ ಹೇಳ್ತಾ ಇಲ್ಲ. ಗೌಪ್ಯವಾಗಿ ತನಿಖೆಯಲ್ಲಿ ಒಂದಷ್ಟು ವಿಚಾರಗಳು ಬಯಲಾಗಿರಬಹುದು. ಸದ್ಯದಲ್ಲೇ ಯಾರನ್ನಾದ್ರೂ ಬಂಧಿಸುವಂತ ಸಾಧ್ಯತೆಯೂ ಕೂಡ ಇದೆ. ಆದ್ರೆ ಇಲ್ಲಿಯವರೆಗೆ ಯಾವುದೇ ವಿಚಾರಗಳು ಕೂಡ ಗೊತ್ತಾಗ್ತಾ ಇಲ್ಲ. ಅತ್ಯಂತ ನಿಗೂಢವಾಗಿರುವಂತಹ ಪ್ರಕರಣ, ತಕ್ಷಣಕ್ಕೆ ರಹಸ್ಯವನ್ನ ಭೇದಿಸೋಕೆ ಸಾಧ್ಯ ಆಗದಂತಹ ಪ್ರಕರಣ ಅಂದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ. ಈಗ ಆತನ ಕುಟುಂಬಸ್ಥರು ಏನ್ ಹೇಳ್ತಿದ್ದಾರೆ ಅಂತ ಗಮನಿಸ್ತಾ ಹೋಗೋದಾದ್ರೆ, ಆತನ ತಂದೆ ಬೇರೆ ಬೇರೆ ಮಾಧ್ಯಮಗಳ ಜೊತೆಗೆ ಮಾತನಾಡಿದ್ರು. ಅವ್ರು ಹೇಳ್ತಾ ಇರೋದು ನಮ್ಮ ಮೇಲೆ ಯಾರಿಗೂ ದ್ವೇಷ ಇರಲಿಲ್ಲ ಅಂತದ್ದು ಅಂತ.
ಅಂದ್ರೆ ಆಸ್ತಿಯ ವ್ಯಾಜ್ಯ ಅಂತದ್ದೇನು ಕೂಡ ಇರಲಿಲ್ಲ. ನಮ್ಮ ಮೇಲೆ ಯಾರು ಕೂಡ ದ್ವೇಷವನ್ನ ಸಾಧಿಸಬೇಕು ಅನ್ನುವ ಹಂತಕ್ಕೆ ಇರಲಿಲ್ಲ. ಆತನು ಕೂಡ ಯಾರ ಜೊತೆಗೆ ಜಗಳ ಆಡುವಂತ ಹುಡುಗ ಅಲ್ಲ, ತುಂಬಾ ಪ್ರತಿಭಾನ್ವಿತ ಹುಡುಗ. ಹೀಗಾಗಿ ನಮಗಂತೂ ಯಾರ ಮೇಲೂ ಅನುಮಾನ ಇಲ್ಲ. ಆದ್ರೆ ಏನಾಗಿದೆ ಅನ್ನೋದು ನಮಗೆ ಸ್ಪಷ್ಟವಾಗಿ ಗೊತ್ತಾಗ್ತಿಲ್ಲ ಅಂತ ಅವ್ರು ಹೇಳ್ತಾ ಇರೋದು. ಅಕ್ಕಪಕ್ಕದ ಮನೆಯವರು ಕೂಡ ಅದನ್ನು ಹೇಳ್ತಾ ಇದ್ದಾರೆ. ಈಗ ಯಾರು ಯಾರ ಮೇಲೆಯೂ ಕೂಡ ಬೆರಳು ಮಾಡಿ ತೋರಿಸುವಂತ ರೀತಿಯಲ್ಲಿ ಇಲ್ಲ, ಯಾರಿಗೂ ಯಾವುದು ಕೂಡ ಗೊತ್ತಾಗ್ತಾ ಇಲ್ಲ. ಅಂದ್ರೆ ಪೊಲೀಸರ ತನಿಖೆಯ ಸಂದರ್ಭದಲ್ಲಿ ಯಾರೋ ಹಿಂಬದಿಯಿಂದ ಆತನ ತಲೆಗೆ ಹೊಡೆದಿದ್ದಾರೆ ಅನ್ನೋದು ಮಾತ್ರ ಗೊತ್ತಿದೆ ಹೊರತಾಗಿ ಬೇರೆ ಯಾವ ವಿಚಾರಗಳು ಕೂಡ ಗೊತ್ತಾಗ್ತಾ ಇಲ್ಲ. ಈಗ ಹಾಗಾದ್ರೆ ಏನಾಗಿರಬಹುದು, ಸಾರ್ವಜನಿಕ ವಲಯದಲ್ಲಿ ಏನ್ ಚರ್ಚೆ ಆಗ್ತದೆ ಅದನ್ನು ಮಾತ್ರ ಹೇಳ್ತಾ ಇದ್ದೇನೆ. ಪೊಲೀಸರ ತನಿಖೆಯಲ್ಲಿ ಯಾವುದೇ ವಿಚಾರಗಳು ಕೂಡ ಗೊತ್ತಾಗಿಲ್ಲ ಅಥವಾ ನಿಖರವಾಗಿ ಇದೆ ಅಂತಲೂ ಕೂಡ ನಾನು ಹೇಳ್ತಾ ಇಲ್ಲ. ಆದ್ರೆ ಸಾರ್ವಜನಿಕವಾಗಿ ಏನ್ ಚರ್ಚೆ ಆಗ್ತದೆ ಅದನ್ನ ಮಾತ್ರ ಹೇಳ್ತಾ ಇರೋದು. ಅಲ್ಲಿ ಏನಾದ್ರೂ ನಡೆಯಬಾರದಂತ ಯಾವ್ದಾದ್ರು ಕೃತ್ಯವನ್ನ ಯಾರಾದ್ರೂ ನಡೆಸ್ತಾ ಇದ್ರ, ಯಾರಾದ್ರೂ ಹೊರಗಡೆಯಿಂದ ಬಂದಂತವರು, ಅಲ್ಲಿ ಪಂಪ್ ಹೌಸ್ ಇತ್ತು, ಅದೊಂದು ಸ್ವಲ್ಪ ಅಂದ್ರೆ ಕತ್ತಲೆ ಇದ್ದಂತ ಪ್ರದೇಶ ಎನ್ನುವ ಕಾರಣಕ್ಕಾಗಿ ಅಲ್ಲಿ ಯಾರಾದ್ರೂ ಮಾಡಬಾರ್ದಂತ ಕೃತ್ಯವನ್ನ ಮಾಡ್ತಾ ಇದ್ರ, ಅದನ್ನ ಈತ ಏನಾದ್ರೂ ನೋಡ್ದ ಎನ್ನುವ ಕಾರಣಕ್ಕಾಗಿ ತಕ್ಷಣಕ್ಕೆ ಕೋಪದಲ್ಲಿ ಏನಾದ್ರೂ ಈತನಿಗೆ ಹೊಡೆದು ಬಿಟ್ರ, ಇದು ಒಂದು ಆಂಗಲ್. ಅಥವಾ ಅಲ್ಲಿ ಏನಾದ್ರೂ ಅಡಿಕೆ ಕಳ್ಳತನಕ್ಕೆ ಅಂತ ಯಾರಾದ್ರೂ ಬಂದಿದ್ರ, ಅದನ್ನ ಈತ ಏನಾದ್ರೂ ನೋಡಿದ್ನ, ಅದು ಇನ್ನೊಂದು ಆಂಗಲ್. ಇನ್ನೊಂದು ರೀತಿಯಲ್ಲಿ ಅಲ್ಲಿ ಬೇರೆ ಏನಾದ್ರೂ ಕಳ್ಳತನಕ್ಕೆ ಏನಾದ್ರೂ ಬಂದಿದ್ರ, ಆ ರೀತಿಯಲ್ಲೂ ಕೂಡ ಒಂದಿದೆ. ಇನ್ನೊಂದೇನಪ್ಪಾ ಅಂದ್ರೆ ಈತ ತುಂಬಾ ಪ್ರತಿಭಾನ್ವಿತ ವಿದ್ಯಾರ್ಥಿ, ಸೈಂಟಿಸ್ಟ್ ಆಗಬೇಕು ಅಂತ ಕನಸನ್ನ ಕಾಣ್ತಾ ಇದ್ದ. ಹೀಗಾಗಿ ಈ ಹುಡುಗರಲ್ಲೇ ಏನಾದ್ರೂ ವೈಷಮ್ಯ ಇತ್ತ, ಇದು ಒಂದು ಆಂಗಲ್. ಈಗಲೇ ನಾವು ಹೀಗೆ ಅಂತ ಅನುಮಾನ ವ್ಯಕ್ತಪಡಿಸೋಕೆ ಸಾಧ್ಯ ಆಗೋದಿಲ್ಲ. ಆದ್ರೆ ಎಲ್ಲ ಆಂಗಲ್ಗಳಲ್ಲೂ ಕೂಡ ಸ್ವಲ್ಪ ಮಟ್ಟಿಗೆ ಸದ್ಯಕ್ಕೆ ಸಾರ್ವಜನಿಕ ವಲಯದಲ್ಲಿ ಒಂದಷ್ಟು ಚರ್ಚೆ ಎಲ್ಲವೂ ಕೂಡ ನಡೀತಾ ಇದೆ. ಇದೆಲ್ಲದರ ನಡುವೆ ಪೊಲೀಸರಿಗೆ ಸಿಕ್ಕಿರುವಂತ ಒಂದು ಪ್ರಮುಖ ಸುಳಿವು ಅಥವಾ ಒಂದು ಸಾಕ್ಷಿಯ ರೀತಿಯಲ್ಲಿ ಏನು ಅಂದ್ರೆ, ಆತನ ದೇಹ ಯಾವ ಕೆರೆಯಲ್ಲಿ ಸಿಕ್ಕಿತ್ತು ಆ ಕೆರೆಯ ನೀರನ್ನ ಸಂಪೂರ್ಣವಾಗಿ ಖಾಲಿ ಮಾಡ್ತಾರೆ. ಖಾಲಿ ಮಾಡಿದ ಸಂದರ್ಭದಲ್ಲಿ ಕೆರೆಯ ಬುಡದಲ್ಲಿ ಒಂದು ಟಾರ್ಚ್ ಸಿಗುತ್ತೆ, ಹಾಗೆ ಒಂದು ಕತ್ತಿ ಸಿಗುತ್ತೆ. ಸಾಕ್ಷಿ ನಾಶದ ಉದ್ದೇಶದಿಂದ ಯಾರೋ ಟಾರ್ಚ್ ಹಾಗೆ ಕತ್ತಿಯನ್ನು ಅಲ್ಲಿ ಎಸ್ತು ಹೋಗಿರಬಹುದು ಅಂತ ಹೇಳಿ ಪೊಲೀಸರು ಸದ್ಯಕ್ಕೆ ಅಂದಾಜಿಸ್ತಾ ಇದ್ದಾರೆ. ಆ ಕತ್ತಿಯ ಮೇಲೆ ಟಾರ್ಚ್ ಮೇಲೆ ಹೇಗೋ ಬೆರಳಚ್ಚು ಇರುತ್ತೆ. ಅದಕ್ಕೆ ಸಂಬಂಧಪಟ್ಟ ಹಾಗೆ ವರದಿಯನ್ನ ಪೊಲೀಸರು ಈಗಾಗಲೇ ಪಡ್ಕೊಂಡಿರಬಹುದು, ಆದ್ರೆ ಅದನ್ನು ಬಹಿರಂಗಗೊಳಿಸಿಲ್ಲ. ಹೀಗಾಗಿ ಅದರ ಆಧಾರದ ಮೇಲೆ ಒಂದಷ್ಟು ಜನರನ್ನ ಬೆನ್ನಹತ್ತುವಂತ ಸಾಧ್ಯತೆ ಇದೆ ಪೊಲೀಸರು. ಈಗ ಆ ಕತ್ತಿ ಮತ್ತೆ ಟಾರ್ಚ್ ಅನ್ನು ಗಮನಿಸ್ತಾ ಇದ್ದಾಗ ಒಂದು ರೀತಿಯಲ್ಲಿ ಅನ್ಸದೆ ಪೂರ್ವ ನಿರ್ಧರಿತವೂ ಇರಬಹುದು ಅಂತ ಹೇಳಿ. ಕತ್ಲೆ ಆಗಿರುವ ಕಾರಣಕ್ಕಾಗಿ ಟಾರ್ಚ್ ಇಟ್ಕೊಂಡು ಬಂದು ಮೊದಲೇ ಆತನನ್ನ ಹೊಡಿಲೇಬೇಕು ಅಂತ ಹೇಳಿ ಯಾರಾದ್ರೂ ಕತ್ತಿಯನ್ನು ತೆಗೆದುಕೊಂಡು ಬಂದಿರಬಹುದು. ಈ ಆಂಗಲ್ ಅಲ್ಲೂ ಕೂಡ ಒಂದಷ್ಟು ಚರ್ಚೆ ಅಂತದೆಲ್ಲವೂ ಕೂಡ ನಡೀತಾ ಇದೆ. ಇದು ಒಟ್ಟಾರೆಯಾಗಿ ಬೆಳ್ತಂಗಡಿಯ ಸುಮಂತ್ ಪ್ರಕರಣ ಸದ್ಯಕ್ಕಿಷ್ಟೇ ಬೆಳವಣಿಗೆ ಆಗಿರೋದು. ನಿಮ್ಗೆ ಏನನ್ಸುತ್ತೆ? ನಿಮಗೆ ಈ ಪ್ರಕರಣ ಸಂಬಂಧಪಟ್ಟಾಗ ಏನು ಅನುಮಾನ ಬರ್ತದೆ ಕಮೆಂಟ್ ಬಾಕ್ಸ್ ಅಲ್ಲಿ ಮೆನ್ಷನ್ ಮಾಡಿ. ಧನ್ಯವಾದ ವಿಡಿಯೋ ನೋಡಿದ್ದಕ್ಕಾಗಿ.